ನೀವಾ ಬರ್ರಿ ಬರ್ರಿ ಈ ಬಂದ್ರೇನ? ಹ್ಞೂ ಅಣ್ಣ, ಈಗ ಬಂದ್ರಿ. ಟ್ರಿಪ್ ಎಲ್ಲ ಮಸ್ತ್ ಆತ. ಅಂದಂಗ ಏನಾಗೈತಿ? ಊರಾಗಿರೋರು ಏನೇನ ಮಾತಾಡಕತ್ತಾರ? ಏನಾತ? ಏನಾತಪ್ಪ ಸಂತೋಷ? ಎದಕ್ಕೆ ಊರನಾರ ಹಂಗೆ ಮಾತಾಡಕತ್ತಾರ? ನೀನು ಹೆಂಡತಿ ಬಗ್ಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲಾ? ಅಯ್ಯ ನನ್ನ ಮಕ್ಳ, ಈಗ ಬಂದ್ರೇನವ? ಎಲ್ಲದಾರ ಅಳಿಯರು ಹುಡುಗರು ಎಲ್ಲದಾರ? ಹಾಂ ಬಾ, ಈಗ ಬಂದ್ವಿ. ಎಲ್ಲರೂ ಇಳ್ಯಾಕತ್ತಾರ. ಈ ಹುಡುಗರು ಅಲ್ಲೆಲ್ಲ ಐಸ್ ಕ್ರೀಮ್ ನೋಡಿದ್ವು, ಇವರು ಕೊಡಿಸಂದ್ರೆ ಕೊಡಿಸ್ಲಿಲ್ಲ. ಅದಕ್ಕೆ ನಂಗೆ ಕೊಡಿಸ್ಬೇಕಂತ ಅಂದು ಓಸರು ಅವ್ರ ಅಪ್ಪನ ನಮ್ಮ ಕರ್ಕೊಂಡು ಐಸ್ ಕ್ರೀಮ್ ಅಂಗಡಿಗೆ ಹೋದ್ರೆ ನಾವು ಒಳಗೆ ಬಂದ್ವಿ. ನಾವು ಮತ್ತೆ ಹಂಗೆ ಒಳಗೆ ಬರಕತ್ತೀವಿ, ಅವ್ರು ಕಾರ್ ತಗೋದು ಇಳಿಯತ್ಲಿಗೇನ ಇನ್ನು ನಿನ್ನ ಸಸಿದು ಗುಣಗಾನ ಮಾಡಕತ್ತಾರ ಊರಾಗ. ಏನವ ಇದು? ಯವ್ವ, ಎಲ್ಲ ನನ್ನ ಹಣೆ ಬರವ, ಎಲ್ಲ ನನ್ನ ಹಣೆ ಬರ. ಏನು ಮಾಡ್ತಿದ್ದಿ? ಗ್ರಾಚಾರ ಸರಿ ಇಲ್ಲ ಬಿಡು, ಏನು ಮಾಡೋಕ್ಕಾಗಿಲ್ಲ. ಎಲ್ಲನೂ ಚಲೋದು ಪಡ್ಕೊಂಬರ್ಬೇಕು. ಮಕ್ಕಳ ಸುಖ, ಸ್ವಸ್ಥ್ಯಾರ ಸುಖ, ಗಂಡನ ಸುಖ ಎಲ್ಲ ಪಡ್ಕೊಂಬರ್ಬೇಕಂದ್ರೆ ಹಣೆ ಬರ್ದಾಗ ಚೆಂದಾಗ ಬರ್ಕೊಂಬರ್ಬೇಕಾರ ತಂಗ್ಯಾರ. ಬರ್ರಿ, ನಿಮ್ಗೆ ಯಾಕೆ ಅದೆಲ್ಲ ಗೋಳು? ನಮ್ದು ಇದ್ದಿದ್ದ. ಬರ್ರಿ ಓರಿ, ಈಗ ಬಂದಿರಿ, ಚಂದ ಕೈ ಕಾಲು ಮುಖ ತಕೊಂಡು ಇದು ಮಾಡ್ಕೊಂಬರ್ರಿ. ಹಾಂ ಹೋರಿ. ಹ್ಞೂನವ ಆತ. ಅವ ಎಷ್ಟು ಚಲೋ ಆಯ್ತು ಗೊತ್ತಾನ ಟ್ರಿಪ್ಪು. ಮಸ್ತ್ ಅಂದ್ರೆ ಮಸ್ತ್ ಮಜಾ ಮಾಡಿದ್ವಿ. ಆಹಾ, ಎಷ್ಟು ದಿನ ಆಗಿತ್ತು ಈ ಥರ ನಾವು ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಮಸ್ತ್ ಇತ್ತವ. ನೀನು ಬರಬೇಕಿತ್ತು, ಮಸ್ತಾಗಿರೋದು. ಇವ್ರು ಹೋಗಲಿ, ನಾನು ಇರ್ತೀನ ಹೆಂಗೂ. ಮತ್ತೀಗ ರಜಾ ಅಲ್ಲ ನಮಗೆ, ಅಕ್ಕನೂ ಇರ್ತಾಳೆ, ಎಲ್ಲರೂ ಇರ್ತೀವಿ. 3 ಮಂದಿ ಮಕ್ಕಳು ಒಂದೊಂದನ್ನು ಕರ್ಕೊಂಡು ಹೋಗ್ತೀನಿ ಅಂದಾರ. ಕರ್ಕೊಂಡು ಹೋದ್ರು ಅಂದ್ರೆ ಆರಾಮಾಗಿರ್ಬೋದು. ನಂದಂತರೂ ಒಂದ ಹುಡುಗನ, ನಾನು ಆರಾಮಾಗಿರ್ಬೋದು. ನಾವು 3 ಮಂದಿ, ನೀನು ಅಪ್ಪ, ನಾವೆಲ್ಲ ಒಂದು ಹತ್ರ ಹೋಗಿ ಬರೋಣಂತ ಆರಾಮಾಗಿ ಖುಷಿಯಾಗಿ ಎಲ್ಲಾರ ಹೋಗ್ಬೇಕವ. ನಿಜವಾಗ್ಲೂ ಮಸ್ತಿತ್ತವ ನಿಜ ಟ್ರಿಪ್ ಮಾತ್ರ. ಆತವ, ಹಂಗೆ ಮಾಡ್ರಿ ನನ್ನ ಮಕ್ಕಳ. ಹೋಗಿ ಕೈಗಳ ಮುಖ ತಗೊಂಬರ್ರಿ. ಬಿಸಿ ಇದೆ ನಿಮಗೆ. ಏನು ಮಾಡಲಿ, ಏನು ತಿಂತೀರಿ ಹೇಳ್ರಿ. ಅವ ನಂಗಂತರೂ ಏನಾರ ಖಾರವಾಗಿ ಏನಾರ ಚೊಳತ್ನಂಗೆ ಮಾಡವ. ಬಾಯೆಲ್ಲ ಕೆಟ್ಟಂಗಾಗೈತಿ. ಮಸ್ತು ನನಗೆ ಇದು ಮಾಡ್ಬಿಡು, ಹಸಿ ಖಾರದ್ದು ಮೆಣಸಿನ್ಕಾಯಿ ಚಟ್ನಿ ಮಾಡ್ಬಿಡು. ಮಸ್ತು ಒಂದು 4 ಬಿಸಿ ರೊಟ್ಟಿ ಮಾಡಿ ಮುಟ್ಟಿಗೆ ಉಂಡಿ ಮಾಡಿ ಕೊಟ್ಬಿಡ್ಬೆ, ಮಸ್ತಾಗತ್ತೆ. ಆಗ್ಲಿ ಬಿಡು, ಹಂಗೆ ಮಾಡ್ತೀನಂತ. ಹೋರಿ ನೀವು. ಹಾಂ ನೀನುಂಟಪ್ಪ ಸಂತೋಷ? ಏನಿಲ್ಲವ, ದೋಸ್ತರ ಜೊತೆಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಬಾರೋಣ ಅಂತ ಹೊಂಟಿದ್ದೆ. ಭಾಳ ಬೇಸರಕತ್ತಿತ್ತು. ಮತ್ತು ನೀನು ಏಂತಿಲ್ಲ ಅಂತಂದು ಹೋಗಿ ಕುಡ್ಕೊಂಡ್ಬಂದಿಯಪ್ಪ. ಅಂಥವೆಲ್ಲ ಮಾಡಬೇಡ. ಅವ್ವ, ನಾನು ಯಾಕೆ ಸುಳ್ಳು ಹೇಳಿ? ನಂಗೆ ಭಾಳ ಅಂದ್ರೆ ಭಾಳ ಬೇಸರ ಆಗತ್ತೈತಿ. ನಂಗೆ ನಿನ್ನೇನು ನಿದ್ದಿಲ್ಲ ರಾತ್ರಿ. ಒಂದಿನ ಆದ್ರೂ ಈಕಿ ಬಂದಿಲ್ಲ, ಏನು ಎತ್ತ ಅಂತನೂ ಆಕಿ ಒಂದು ಫೋನು ಮಾಡಿಲ್ಲ. ನಾನಾಗಿ ಫೋನ್ ಮಾಡಿದ್ರು ರೀಚ್ ಆದೇನು ಅಂತ ಕೇಳಿದ್ರು ಫೋನ್ ತೆಗಿಬಳ್ಳು. ಮತ್ತು ಏನು ಮಾಡಲಿ, ಹೆಂಗಿರಲಿ? ನಾನು ನೆಮ್ಮದಿಯಾಗಿ ಮಲಗಬೇಕಂದ್ರೆ ಮತ್ತು ನಾನೀಗ ನನಗೆ ದಾರಿ ಏನಿಲ್ಲ. ನಾನು ಕುಡ್ಕೊಂಡೇ ಬರ್ತೀನಿ, ಮನೆಗೇನು ಬರಲ್ಲ. ಅಲ್ಲೇ ಯಾರ್ದಾರ ದೋಸ್ತನ ಒಬ್ಬನೇ ಮಲ್ಕೋತೀನಿ. ಸರಿ, ಹಂಗೆ ಮಾಡು. ಯಾವ್ದ ಕಾರಣಕ್ಕೂ ಮನೆಗೆ ಬರಬೇಡ, ಹೋಗು. ಅವ್ವ, ಅದು ಅಂದ್ರೆ ಕುಡ್ಕೊಂಡು ಮನೆಗೆ ಬರಬೇಡಪ್ಪ. ಮತ್ತು ದಾರ್ಯಾಗ ಕುಡಿದು ಬರ್ತಿರ್ತೀಯಲ್ಲ, ಅವಾಗ ಮತ್ತೇನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಹೇಳು? ಅದಕ್ಕೆ ಅಲ್ಲೇ ದೋಸ್ತರ ಮನೆಗೆ ಮಕ್ಕೋ ಅಂದೆ ಅಷ್ಟೇ. ಅಲ್ಲವಾ, ನೀನು ನನಗೆ ಕೇರ್ ಮಾಡಿ ಕುಡಿಯೋಕೆ ಹೋಗ್ಬೇಡ, ನಾವು ಕೆತ್ರ ಮಾತಾಡೋಕ್ಕಿಂತ ಕರ್ಸೋ ವ್ಯವಸ್ಥೆ ಮಾಡೋಣಂತ ಅಂತೀವಿ ಅಂತ ಅಂದ್ಕೊಂಡೆ ನಾನು. ನೀನು ನೋಡಿದ್ರೆ ಏನವ, ಕುಡಿದು ಅಲ್ಲೇ ಇರು ಅಂತ ಹೇಳ್ತಿದ್ದಿ. ನನ್ನ ಆರೋಗ್ಯದ ಬಗ್ಗೆ ನಿಂಗೆ ಎಷ್ಟು ಕಾಳಜಿ ಇಲ್ಲ? ಕಾಳಜಿ ಐತಪ್ಪ ಸಂತೋಷ, ಕಾಳಜಿ ಐತಿ, ಖಂಡಿತವಾಗ್ಲೂ ಕಾಳಜಿ ಐತಿ. ಕಾಳಜಿ ಹಾಕಿರೋದಲ್ವ ನೀನು? ಅಂದ್ರೆ ಏನಂದ್ರೆ ಮತ್ತು ನಿಂಗೆ ಯಾವಾಗಲೂ ಒಂದಿಟ್ಟು ಕುಡಿದು ರೂಢಿನ ಐತಲ್ಲ, ಈಗ ಬಿಟ್ಟಿದ್ದಿ. ನೀನು ಹೆಂಗೆ ಬಂದ ಮ್ಯಾಗ ಮತ್ತು ಅದಕ್ಕೆ ನಾ ಹೇಳಿದ್ರು ಬಿಡ್ತಾನೆ ಇಲ್ಲ. ಒಂದಿಟ್ಟು ಮನಸ್ಸು ಹಗರಾಗ ಕುಡಿಲಿ ಬಿಡು ಅಂತ ಸುಮ್ಮನಾದೆ ಅಷ್ಟೇ. ಅವ್ವ, ನನ್ನ ಹೆಂಡತಿ ಮನೆಯಿಂದ ಆಚೆಗೆ ಹೋಗೋ ಮುಂದಾಗ ಒಂದು ಮಾತು ನೀ ಏನೂ ಹೇಳಲಿಲ್ಲಲ್ಲವ. ಯಾಕೆ ತಡೆಯೋ ಪ್ರಯತ್ನ ಮಾಡಲಿಲ್ಲ ಅಂತ ನಾ ಕೇಳ್ಬೇಕಂದ್ರೆ ನಿಂದಿರಲೇ ಇಲ್ಲ. ನಂಗೆ ಕರೆನ ಆಗೋಲ್ದಕ್ಕಿಂತ ಬಿಟ್ಟಿರಕ್ಕೆ ನಾಕಿಂದ ಹೋಗ್ಬೇಕಿತ್ತು. ಹೌದು, ನಾ ಹೋಗ್ಬೇಕಿತ್ತಕ್ಕಿಂದ. ಏನು ಮಾಡಲಿ? ಹೌದು, ಕುಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಹೌದು, ಕುಡಿದ್ರೆ ಇವತ್ತು ಮರಿತೀನಿ, ಮತ್ತು ನಾಳೆಗೆ ನೆನಪಾದ್ರೆ ನಾಳೆನೂ ಕುಡಿಲೇನು? ಇಲ್ಲ. ಹಿಂಗಾದ್ರೆ ನಂದು ಜೀವನನ ಚಲೋ ಇರೋದಿಲ್ಲ. ಮತ್ತು ಹಳೆಯ ಸಂತೋಷ ನಾನು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಊರಿಗೆ ಹೋಗ್ತೀನಿ, ಕಾಲು ಕೈಗೆ ಬಿದ್ದರಕ್ಕಿಂತ ಕರ್ಕೊಂಬರ್ತೀನಿ, ಹೋಗ್ತೀನಿ. ಅವ ಅಣ್ಣೆಲ್ಲೇ ಹೋದಂಗಾತ ಕಾರ್ ತಗೊಂಡು ಬರೋಣ. ಅವನ್ದೆಲ್ಲಿ ತಲೆ ಕೆಸ್ಕೊತಿ? ಸುಮ್ಮನೆ
ನೀನು ಮಕ್ಕ ತಗೊಂಡು ಬಂದೆ ಬಾ ಬಿಸಿ ಬಿಸಿದು ಏನಾರ ನಿಂಗೆ ರೊಟ್ಟಿ ಅಂದಲ್ಲ ಈಗ ಇಟ್ಟತ್ನಾಗ ಎಲ್ಲಿ ರೊಟ್ಟಿ ಮಾಡ್ಲವ ಮಧ್ಯಾಹ್ನ ಊಟಕ್ಕೆ ಮಾಡ್ತೀನಂತ ಈಗ ಚಂದಾಗ ಬಿಸಿ ಬಿಸಿದು ನಿಮಗೆ ಪೂರಿ ಮಾಡ್ಕೊಡ್ಲ ಅಬ್ಬಾ ಮೊನ್ನೆರ ಪೂರಿ ತಿಂದಿವೆ ಮತ್ತೆ ಪೂರಿನ ಬೇಡ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಬಿಡು ಅಲ್ಲೂ ಎಲ್ಲ ಹೆವಿನೇ ತಿಂದಿವಿ ಆಯಿಲಿ ಐಟಮ್ಮ ಈಗಿನ ಮನ್ಯಾಗ ಲೈಟಾಗಿ ತಿಂದು ಸ್ವಲ್ಪ ಡಯಟ್ ಮೇಂಟೈನ್ ಮಾಡಿ ಸ್ವಲ್ಪ ಫಿಗರ್ ಮೇಂಟೈನ್ ಮಾಡ್ಬೇಕು ಅದಕ್ಕೆ ಹೌದಾ ಆತ್ಬಿಡ ಎಲ್ಲಿ ಹೋದ್ನ ಏನ ಎಲ್ಲಿ ಹೋಗಿರ್ತಾನ ಯಾವ್ದಾರ ದೋಸೆ ಮನೆಗೂ ಕುಡ್ದು ಟೈಟಾಗಿ ಬೋತಾನ ಮತ್ತೇನೈತಿ ಬರೀ ಅದಲ್ಲ ಅವ್ನ ಕೆಲಸ ನಾನು ಬದ್ಲಾಗಿನಿ ಅಂತಂದು ಬಂದು ಹಣೆಪಟ್ಟಿ ಹಚ್ಕೊಂಡ್ಬಂದ್ರು ನಾನೇನು ಅವ್ನು ನಂಬಲ್ಲ ಹೋದ್ರೆ ಹೋಗಕ್ಕೆ ಹಾಳಾಗಂತ ಕೈ ಬಿಟ್ಟೆ ಇನ್ನೇನು ಮಾಡಿ ಅವ್ನು ಅದ ಅಷ್ಟಲ್ಲೇ ಅವ್ನ ಹಣೆ ಬರ ಅವ ಎಂದೂ ಬದಲಾಗೋದಿಲ್ಲ ನಾಯಿ ಬಾಲ ಯಾವತ್ತಿದ್ರು ಡೊಂಕ ನಡಿ ನಿಮ್ಗೇನು ಬೇಕು ಅದು ಮಾಡ್ಕೊಡ್ತೀನಿ ನಡಿ ಅಂದಂಗೆ ಆಕಿ ಬಂದಿದ್ಲು ಕೆಲಸ ಮಾಡಾಕಿ ಸರಸ್ವತಿ ನಾನೇನು ಮಾಡಿದೆ ಆಕಿ ಸರವ್ ಬಂದ್ರೆ ಇದಿತ್ತಲ್ಲ ದರಿದ್ರ ನಾ ಕೆಲಸ ಬಿಡಿಸ್ಬಿಟ್ಟಿನಿ ಒಂದಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿನಿ ನಾನು ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ಯಾಳ ಬೇರೆ ಯಾರಿಗಾರ ಬಾ ಅನ್ಬೇಕು ನಿನ್ನಾಕೇನು ಮಲ್ಲವನು ಬರಲ್ಲ ಮಲ್ಲವನ ಮಗಳು ಬರಲ್ಲ ದೊಡ್ಡದಾಗ್ತಿದೆ ಕತಿ ಏನು ಮಾಡ್ಬೇಕು ಆಕಿ ಸರೋಜಂತ್ರು ಮೊದಲ ಬರಲ್ಲ ಸಿಟ್ಟು ಮಾಡ್ಕೊಂಡು ಮನೆ ಹೋಗ್ಯಾಳ ಏನು ಮಾಡಲಿ ಬೇರೆ ಯಾರಿಗಾರ ಹೇಳ್ತೀನಿ ಬಿಡ ಅಯ್ಯೋ ಅವ್ವ ವ್ಯಾಕ್ಯೂಮ್ ರೋಬೋಟ್ ಕೊಡಿಸ್ತೀನಿ ಬಿಡು ಆರಾಮಾಗಿ ಆ ರೋಬೋಟ್ ಬಿಟ್ಬಿಟ್ರೆ ಬಟನ್ ಆನ್ ಮಾಡಿ ಎಲ್ಲ ಹೊಡ್ಕೊಂಡು ಬರ್ತಾ ವಾಪಸ್ ನೀರು ಹಾಕಿಟ್ಟು ಗುಡ್ಸ್ಕೊಂಡು ತೊಳ್ಕೊಂಡು ಬರ್ತಾ ತಲೆ ಯಾಕೆ ಕೆಡ್ಸ್ಕೊತಿ ಯಾಕೆ ಕೆಲಸ್ತಾರನೆಲ್ಲ ಏನು ಇಟ್ಕೊಂಡು ಏನು ಮಾಡ್ತಿ ಮೂಲೆಂದು ಅದು ಯಾವುದು ಚೆಂದಾಗಿ ಹೊಡೆಯಂಗಿಲ್ಲವು ಬೇಡ ಸುಮ್ಮನಿರು ನಮ್ಮೂರಾಗೇನು ಒಂದು 100 ರೂಪಾಯಿ ಜಾಸ್ತಿ ಮಕ್ಕಕ್ಕೆ ಬಿಸಾಕಿದ್ರೆ ಜಗ್ ಬಂದು ಬರ್ತಾರೆ ಕೆಲ್ಸಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿ ನೋಡೋಣಂತ ನಾ ಎಲ್ಲ ಕರೆಸ್ತೀನಿ ಇವತ್ತು ಒಂದಿನ ವಜ್ಜಾಗತ್ತಾ ನಾನು ಮತ್ತು ಬೆಳಗ್ಗೆಯಿಂದ ಎಲ್ಲ ಕಸ ಗುಡಿಸಿ ನೆಲ ಬರ್ಸೀನಿ ಅದಕ್ಕೆ ಬಾ ಅಷ್ಟ್ರಿಗೂ ಸೇರಿಸಿ ಉಪ್ಪಿಟ್ಟು ಮಾಡ್ತೀನಿ ಚಂದಾಗ ಒಂದಿಟ್ಟು ಉಳ್ಳಾಗಡ್ಡೆ ಹೆಚ್ಕೊಡ್ಬಾರ ಆ ಚಾಪರ್ ಐತಲ್ಲ ನೀ ತಂದಿದ್ದಲ್ಲ ಹಿಂಗಿಟ್ಟು ಪ್ರೆಸ್ ಮಾಡೋದು ಅದು ಫುಡ್ ಪ್ರೊಸೆಸರ್ ಅಂತ ಏನೋ ತಂದು ಕೊಟ್ಟೆಲ್ಲ ಅದನ್ನು ಯೂಸ್ ಮಾಡಿ ನಂಗೆ ಕಟ್ ಮಾಡಿಕೊಡು ಬಾರ ಕೈ ಏನೂ ಆಗಲ್ಲ ಒಬ್ಬಾಕಿ ಕೆಲಸ ಮಾಡಿ ಸಾಕಾಗೈತಿ ಬಾರ ಅಯ್ಯೋ ಅವ್ವ ಮಾತು ನಡಿ ಅದೇನೋ ಅಂತಾರಲ್ಲ ಅಲ್ಲೂ ಮಾಡಿ ನಮ್ಗೆ ಸಾಕಾಗಿರುತ್ತಾ ಮತ್ತೆ ಈಗೋಬೇಕು ನಮ್ಮವ್ವ ಶರಣ್ರಿ ನಮ್ಮೆಲ್ಲ ಸಾವುಕಾರ ಮಂದಿಗೆ ಶುಭೋದಯ ಶುಭ ಮಧ್ಯಾಹ್ನ ಗೊತ್ತಿಲ್ಲ ವಿಡಿಯೋ ಅಂತೂ ಮಾಡೀನಿ ಎಷ್ಟೊತ್ತಿಗೆ ಬರುತ್ತೋ ವಿಡಿಯೋ ಗೊತ್ತಿಲ್ಲ ಒಟ್ಟಿನಾಗ ಹಾಕ್ತೀನಿ ಏನಿಲ್ಲ ಒಂದು ಕಮೆಂಟ್ ಬಂದಿತ್ತು ಸೌಮ್ಯ ಅಂತ ಹೆಸರಿತ್ತು ಅಷ್ಟೇ ನೋಡಿದೆ ನಾನು ಅವೆಲ್ಲ ಕಾಮನ್ ಸೆನ್ಸು ಮಿನಿಮಮ್ ಕಾಮನ್ ಸೆನ್ಸು ಅಂತೇನೋ ಅವ್ರು ಹಾಕಿದ್ರು ಸ್ವಲ್ಪ ಅದು ನನಗೆ ಯಾಕೋ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋ ವರ್ಡ್ ನನಗೆ ಒಂದು ಸ್ವಲ್ಪ ಟ್ರಿಗರ್ ಆಯಿತು ಅಷ್ಟೇ ಬೇರೆ ಏನೂ ಇಲ್ಲ ಅಂದರೆ ಬೇಜಾರಾಯಿತು ಟ್ರಿಗರ್ ಇನ್ ದ ಸೆನ್ಸ್ ಬೇಜಾರಾಯಿತು ಹೌದು ಅವಾಗಿನ ಕಾಲದಾಗ ಇತ್ತು ಪದ್ಧತಿ ಅಂದ್ರೆ ಪೀರಿಯಡ್ ಆದರೆ ಅಡುಗೆ ಮನೆಗೆ ಬರಬಾರ್ದು ದೇವ್ರ ಮನೆಗೆ ಬರಬಾರ್ದು ಅವೆಲ್ಲ ಇದ್ವು ಈಗಿನ ಕಾಲದಾಗ ಅದನ್ನ ಯಾರು ನನಗೆ ಗೊತ್ತಿರೋಂಗೆ ಯಾರೂ ನಡೆಸಲ್ಲ ಆಮೇಲೆ ಅಫ್ಕೋರ್ಸ್ ಹೊಸದಾಗಿ ಮದುವೆ ಆದಾಗ ಫಸ್ಟ್ ದಿನ ಕಾರ್ಯ ಆಗುತ್ತಲ್ಲ ಫಸ್ಟ್ ನೈಟ್ ಅಂಥೇಳಿ ಅದಾದ್ಮೇಲೆ ಏನು ಮುಟ್ಲಾರ್ದಂಗೆ ಬಂದು ಸ್ನಾನ ಮಾಡೋದಾದ್ಮೇಲೆ ನಾನು ನೋಡಿದಂಗೆ ಮತ್ತು ಯಾರ ಮನೆಯಾಗೂ ಆ ಥರ ಪದ್ಧತಿ ಇಲ್ಲ ಇದು ನಮ್ಮ ಫ್ರೆಂಡ್ ಮನೆಗೆ ಈಗಲೂ ಐತಂತೆ ಪದ್ಧತಿ ಅವಳು ಅವ್ರ ಅತ್ತೆ ಸತ್ರೂ ಅವಳು ಮಾಡ್ಕೊಂಡು ಬಂದಿರೋದ್ರಿಂದ ಅವಳು ರೂಢಿ ಆಗಿಬಿಡುತ್ತದೆ ಈಗ ಅವಳು ಸ್ಟಿಲ್ ಅದು ಮಾಡ್ತಾಳೆ ಬಟ್ ಹೆಣ್ಮಕ್ಳಿಗೆ ಯಾವತ್ತೂ ಇಲ್ಲ ಗಂಡ ಹೆಂಡತಿ ಜೊತೆಗಿದ್ರು ಅವ್ರು ರಾಜಾರಶ್ವಾಗಿ ಅಡುಗೆ ಮನೆಗೆ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಈಗ ನಾನು ಅದನ್ನು ಹೇಳಕ್ಕೆ ಬಂದಿದ್ದು ಹೆಣ್ಮಕ್ಳಿಗೊಂದು ನ್ಯಾಯ ಹೆಣ್ಮಕ್ಳಿಗೊಂದು ನ್ಯಾಯ ಸೊಸೆಗೊಂದು ನ್ಯಾಯ ಅನ್ನೋ ಥರ ಮಾಡ್ತಾರೆ ಅಂತ ಹೇಳಕ್ಕೆ ಬಂದಿದ್ದು ಸೌಮ್ಯ ಮೇಡಮ್ ಐ ಹ್ಯಾವ್ ಅ ಮಿನಿಮಮ್ ಕಾಮನ್ ಸೆನ್ಸ್ ಐ ನೋ ದ್ಯಾಟ್ ಅಂದರೆ ನಾನು ಹೇಳಕ್ಕೆ ಬಂದಿದ್ದೆ ಅರ್ಥ ಮುಟ್ಟು ಮೈಲಿಗೆ ಆದಾಗ ಅಡುಗೆ ಮನೆಗೆ ಹೋಗಬಾರ್ದು ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಐತೆ ನಾನು ಅದನ್ನು ಒಪ್ಕೋತೀನಿ ರೆಸ್ಟ್ ಮಾಡಬೇಕು ಅನ್ನೋದು ಒಪ್ಕೋತೀನಿ ಬಟ್ ಆಗಲ್ಲ ಎಷ್ಟೋ ಮನೆಯಲ್ಲಿ ಅದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆ ಕಾರಣಕ್ಕಷ್ಟೇ ನಾನು ಆ ಥರ ಹೇಳಿದ್ದು ಇಲ್ಲಿ ಮಿನಿಮಮ್ ಕಾಮನ್ ಸೆನ್ಸ್ ಅದೆಲ್ಲ ಬರಲ್ಲ ಅದನ್ನು ಒತ್ತಿ ಏನು ಕೇಳಿದೆ ಅಂದರೆ ಈ ಥರ ಪಾರ್ಶಾಲಿಟಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಬಹುಶಃ ಉತ್ತರ ಸಿಕ್ತು ಅನ್ಕೋತೀನಿ ಧನ್ಯವಾದಗಳು ನಿಹಾರಿಕಾ ನಿಹಾರಿಕಾ ಯಪ್ಪ ಎಂತ ಮಕ್ಕೊಂಡೈತೆ ಹುಡುಗಿ ಗಂಡ ಬಂದಾನ ಈ ಹುಡುಗಿದೊಂದು ಮಕ್ಕಳೇ ನಾನು ಏನು ಗೊತ್ತಿಲ್ಲಾರ್ದಂಗೆ ಹೋಗ್ತೀನಿ ಏನಪ್ಪ ಏನು ಬೇಕಾಗಿತ್ತು ಅತ್ತಿಯರ ಯಾಕೆ ಹಂಗೆ ಹೇಳಕತ್ತೀರಿ ನಿಹಾರಿಕನ್ನ ಕರ್ಕೊಂಡು ಹೋಗಿ ಬಂದಿನ್ರಿ ನಿನ್ನಾಕಿ ಬ್ಯಾಸ ಮಾಡ್ಕೊಂಡು ಬಂದ್ಲಲ್ಲ ಓ ಹೌದನ ನೀನು ಹೇಂತಿ ಬೇಸರ ಮಾಡ್ಕೊಂಬಂದಿದ್ದು ನಿನಗೆ ಗೊತ್ತಾತನ ಅಯ್ಯೋ ನಾನೇನು ಅನ್ಕೊಂಡೆ ಪಾಪ ನೆನಪು ರದಾಳ ಇಲ್ಲ ಹೇಂತಿ ನಿಮ್ಮ ಮದುವೆಗಿದ್ದರೆ ನಿನಗೆ ಲಕ್ಷ್ಯ ಐತೆ ಇಲ್ಲ ಏನು ಇಷ್ಟು ದಿನ ನಿಮ್ಮ ತಾಯಿನ ನಿನಗೆಲ್ಲ ಆರೈಕೆ ಮಾಡಿ ಎಲ್ಲನೂ ನಿನಗೆ ನಿಮ್ಮ ತಾಯ ಮಾಡೋದೊಂದ ನಿನಗೆ ನೆನಪೈತೇನ ಅನ್ಕಂಡು ನಾನು ಅಲ್ಲಪ್ಪ ನಿನಗರ ಸರಿ ಏನ ಸಂತೋಷ ನೀ ಮಾಡಿದ್ದು ನಿನಗರ ಸರಿ
ಅತ್ತಿಯರ ನಾನಂತರೂ ನಿಜ ಹೇಳ್ತೇನೆ ರೀ, ಬೇಕಂತ ಮಾಡಿಲ್ರಿ. ಆಕೆಗೆ ಒಂದು ಸ್ವಲ್ಪ ಪೇಷನ್ಸ್ ಅನ್ನೋದಿಲ್ಲ. ಒಂದು ಸ್ವಲ್ಪ ಪೇಷನ್ಸ್ ಆದ್ರೆ ಇಟ್ಕೊಂಡು ಮಾತಾಡಿದ್ರೆ ಏನಾರ ಮಾಡ್ಬೋದು. ಹಂಗೆ ಹೋಗ್ತೀನಿ 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 ಅಂದ್ರೆ ಏನು ಮಾಡಲಿ ಹೇಳ್ರಿ. ಅದು ನಡು ರೋಡ್ನಾಗ ರೀ, ನಡು ಓಣ್ಯಾಗ ನಿಂತ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ರಂಬರಗಳಿ ಮಾಡಿದ್ಲು. ನಾನು ಈಗ ಹೊರಗೆ ಕಾಲಿಡ್ತಿದ್ದಂಗನ 40 ಮಂದಿ 40 ಥರ ನನಗೆ ಪ್ರಶ್ನೆ ಮಾಡಿದ್ರು. ಯಾಕಪ್ಪ ಇನ್ನೂ ಮದುವೆಗೆ 2 ದಿನ ಆಗಿಲ್ಲ, ಯಾಕೆ ಹಿಂಗೆ ಜಗಳ ಮಾಡತ್ತೀರಿ, ಏನಾಯ್ತು? ನಾನು ಏನು ಉದ್ರ ಕೊಳ್ಳಿ ಹೇಳ್ರಿ. ಈಗ ನಾನು ಹೇಳ್ತದಕ್ಕಿ ನನ್ನ ಮನೆಯದನ್ನು ನೋಡ್ಬೇಕಲ್ರಿ ಅತ್ತಿಯರ. ಹೌದಪ್ಪ ಹೌದು, ಭಾಳ ಶಾಣೆ ಇದ್ದಿದ್ದಿ. ಅಲ್ಲ ಆಕಿ ಬಂದ್ಲಲ್ಲ, ಒಂದು ಫೋನ್ ಮಾಡಿದೆ ನೀನು. ನನಗರಾಗ್ಲಿ ನಿಮ್ಮ ಮಾವಗರಾಗ್ಲಿ ನೀ ರಮೇಶ್ಗರಾಗ್ಲಿ, ಕೊನೆಗೆ ಮಾವರ್ಗಾರ ಮಾಡಿದೆ, ಯಾರಿಗಾರ ಮಾಡಿ ನೋಡ್ರಿ ಹಿಂಗೆ ನಿಮ್ಮ ಮಗಳು ಹಿಂಗೆ ಜಗಳ ಮಾಡ್ಕೊಂಡು ಹೊಂಟಾಳ, ಹಿಂಗೆ ಬೇಸರಾಗೈತಂತ ಬರ್ತಾಳ ಇಲ್ಲಿ ನೋಡ್ರಿ ಬಂದ್ಲ. ಆಕಿ ಫೋನ್ ಮಾಡಿ ಯಾವಲ್ಲಿ? ಅಯ್ಯೋ ಅತ್ತಿಯರ ಖರೇನ ನಾ ಮಾಡೀನಿ ಫೋನು, ಆಕೆ ತೆಗ್ದಿಲ್ರಿ. ಆಕಿಗೆ ಮಾಡಿಲ್ಲ ಬಿಡು, ಆಕಿಗೆ ಅಂಕರ್ ತೆಗಿದಿಲ್ಲ. ಆಕಿ ಮತ್ತೆ ಸಿಟ್ಟು ಮಾತಿ ತೆಗಿದಿಲ್ಲ. ನಿನಗೆ ಗೊತ್ತಾಗೋದಿಲ್ಲ, ಕಾಳಜಿ ಇತ್ತಿಲ್ಲ ನಿನಗೆ. ಏನು ತಿನ್ನದು? ನಾನು ಫೋನಿ ಮಾಡ್ಬೇಕಿತ್ತ, ನಿಮ್ಮ ಮಾವನ್ ಫೋನಿ ಮಾಡ್ಬೇಕಿತ್ತ, ಎದಕ್ಕೆ ಮಾಡಲಿಲ್ಲಪ್ಪ ನೀನು? ಅತ್ತಿಯರ ನಾನೇನಾರ ಫೋನ್ ಮಾಡಿದ್ರು ನೀವು ತೆಗಿತಿದ್ರಾ? ನಾವು ತೆಗಿತಿದ್ವಾ, ನಾವು ಬಿಡ್ತಿದ್ವಾ? ನೀ ಫೋನ್ ಮಾಡಿ ನಿನ್ನ ಕರ್ತವ್ಯ ನೀ ಮಾಡ್ಬೇಕಿಲ್ಲಪ್ಪ. ನಿನಗೆ ಏಟ್ರ ಐತನ್ ನೋಡಿ ಕಾಜಿ. ಹಂಗ ನಿಂದ್ರಕ್ಕಿಲ್ಲ. ನಿಮ್ಮವ್ ಬಾಯಿ ಬಂದಂಗೆ ಮಾತಾಡಿ ಒಂದು ಮಾತು ಅನ್ಲಿಲ್ಲ ಅಂತ ನಿಮ್ಮವ್ವ. ನಿಂದ್ರವಾಗ ಯಾಕೆ ಹೋಗಿ ಅನ್ಲಿಲ್ಲ ಅಂತ ಕೈಚಲ್ ತಗೊಂಡು ಮಕ್ಕ ನೋಡಿದ್ರೆ ತಲೆ ತೆಗಿಸಿ ನೋಡ್ಲಾರ್ದಂಗೆ ಕೂತ್ಲದ್ ನಿಮ್ಮವ್ವ. ಇದು ಮಾಡೋದು ಏನಿದು ನೋಡು, ನಾ ಹೇಳ್ತೀನಿ ಕೇಳು ಸಂತೋಷ. ನಿಮ್ಮವ್ವ ಇದೆಲ್ಲ ಮಾಡಕತ್ತಿರೋದು ನಾಟಕ. ನಿನ್ನ ಮ್ಯಾಗ ಯಾವ ಕಾಳಜಿನೂ ಇಲ್ಲ, ಯಾವ ಬದ್ನಿಕಾಯಿನೂ ಇಲ್ಲ. ಹೆಂಗಾರ ಮಾಡಿ ಆ ಥರ ನಿನ್ನನ್ನು ಮಾಡಿ ಪುಸ್ಲಾಯಿಸಿ ಹೆಂಡತಿ ಕಡೆ ಒಲವಿಲ್ಲಾರ್ದಂಗೆ ಮಾಡಿ ನಿನ್ನ ಮತ್ತೆ ಅಕ್ಕಿ ಮಧ್ಯೆ ತಂದು ಹಾಕಿ ಮಜಾ ನೋಡ್ಬೇಕಂದ್ರೆ ನಿಮ್ಮವ್ವ ಕಾಯಕತ್ತಾಳ. ನೀ ಅದನ್ನ ಅರ್ಥ ಮಾಡ್ಕೊಳ್ದ ನಿಮ್ಮವ್ವ ಅಂತ ಹಿಂದೆ ಹೋದ್ರ ಮತ್ತು ನಾವಂತ್ರು ಹೇಳ್ತೀನಿ ಕೇಳು. ನಾನಂತರೂ ಈಗ ಅಕ್ಕಿ ಏನಂತಾಳನ್ನ ಇನ್ನೂ ಎದ್ದಿಲ್ಲ ಹುಡುಗಿ ಅಂತ ಪರಿ ನಿದ್ದೆ ಗಟ್ಟೈತಿ. ಬಂದು 7:30 8ಕ್ಕೆ ಉಂಡು ಮಕ್ಕಂಡು ಹಾಕಿ ಇನ್ನೂ ಎದ್ದಿಲ್ಲ. ಅಷ್ಟು ಪಾಪ ಹುಡುಗಿಗೆ ತ್ರಾಸಾಗೈತಿ. 4 ದಿನದಾಗ ಅಕ್ಕಿ ಅಷ್ಟು ಅಲ್ಲ ಅನ್ಸಿತ್ತು ನಿಮ್ಮ ಮನ್ಯಾಗ ನೀವು.